ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದಷ್ಟು ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ. ಸಹಜವಾಗಿ ರಾಜಕೀಯ ಬೆಳವಣಿಗೆ ಬಗ್ಗೆ ನಿಮ್ಮ ಕುತೂಹಲ ಇದ್ದೇ ಇರುತ್ತೆ. ಆ ಕಾರಣಕ್ಕಾಗಿ ಒಂದಷ್ಟು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ಅದಕ್ಕೂ ಮುನ್ನ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಇವತ್ತಿನ ವರದಿಗೆ ಬರ್ತೀನಿ. ಬಂಧುಗಳೇ, ಪ್ರತಿ ರಾಜ್ಯಕ್ಕೂ ಕೂಡ ಒಂದು ಪ್ರಾದೇಶಿಕ ಪಕ್ಷದ ಅಗತ್ಯತೆ ಇದೆ ಅಥವಾ ಹೊಸ ಪ್ರಯೋಗದ ಅಗತ್ಯತೆ ಇದೆ. ಅದು ನಿಸ್ವಾರ್ಥವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು. ಸದ್ಯಕ್ಕೆ KRS ಪ್ರಜಾಕೀಯದಂತ ಒಂದಷ್ಟು ಪ್ರಯೋಗಗಳು ಆಗ್ತಿದ್ದಾವೆ. ಅಂತಹ ಪ್ರಯೋಗಗಳಿಗೆ ಬೆಂಬಲಿಸೋಣ ಅಂತ ಹೇಳ್ತಾ ಇವತ್ತಿನ ವರದಿಯನ್ನ ಶುರು ಮಾಡ್ತಾ ಇದ್ದೇನೆ. ಬಂಧುಗಳೇ, ಸದ್ಯ ಎರಡು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ರಾಜಕೀಯ ಚರ್ಚೆಯಲ್ಲಿದೆ. ಒಂದು ರಾಜ್ಯಸಭಾ ಚುನಾವಣೆ, ಮತ್ತೊಂದು ವಿಧಾನ ಪರಿಷತ್ತು ಚುನಾವಣೆ. ಈ ಎರಡೂ ಚುನಾವಣೆಯಲ್ಲೂ ಕೂಡ ಜನಸಾಮಾನ್ಯರು ಮತವನ್ನ ಚಲಾಯಿಸುವುದಿಲ್ಲ. ಜನಸಾಮಾನ್ಯರು ಯಾರಿಗೆ ಮತವನ್ನ ಚಲಾಯಿಸಿ ಗೆಲ್ಲಿಸಿ ಕಳುಹಿಸಿದ್ದಾರೋ ಅವರು ಇಲ್ಲಿ ವೋಟ್ ಮಾಡುವಂತ ಹಕ್ಕನ್ನ ಪಡೆದುಕೊಳ್ತಾರೆ. ಹೀಗಾಗಿ ನೇರವಾಗಿ ಜನ ವೋಟ್ ಹಾಕದಂತ ಕಾರಣಕ್ಕಾಗಿ ಸಹಜವಾಗಿ ಕುತೂಹಲ ಇರೋದಿಲ್ಲ. ಆದ್ರೆ ಈಗ ರಾಜ್ಯಸಭಾ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆ ನಾನಾ ಕಾರಣಗಳಿಗಾಗಿ ಕುತೂಹಲದ ಕೇಂದ್ರ ಬಿಂದು ಆಗಿದೆ. ರಾಜ್ಯಸಭಾ ಚುನಾವಣೆಯಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಏನಪ್ಪಾ ಅಂದ್ರೆ, HD ದೇವೇಗೌಡರು NDA ಟಿಕೆಟ್ನ ನಿರೀಕ್ಷೆಯಲ್ಲಿ ಇದ್ರು. ಆದ್ರೆ HD ದೇವೇಗೌಡರಿಗೆ ಇದೀಗ BJP ಟಿಕೆಟ್ ಅನ್ನ ಕೊಟ್ಟಿಲ್ಲ. ಅದರ ಬದಲಾಗಿ ಅಚ್ಚರಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆದ ವಿಧಾನ ಪರಿಷತ್ತು ಚುನಾವಣೆ, ಎಲ್ಲರೂ ಅಂದ್ಕೊಂಡಿದ್ರು ಪೈಪೋಟಿ ಇರೋದಿಲ್ಲ, ಅವಿರೋಧವಾದಂತಹ ಆಯ್ಕೆ ನಡೆದು ಬಿಡುತ್ತೆ ಎನ್ನುವಂತ ರೀತಿಯಲ್ಲಿ. ಆದ್ರೆ ಇದೀಗ ಅಲ್ಲೂ ಕೂಡ ಒಂದಷ್ಟು ಪೈಪೋಟಿ ಕಂಡು ಬರ್ತಾ ಇದೆ. ಕಾಂಗ್ರೆಸ್ ಮತ್ತು JDS ನಡುವೆ ದೊಡ್ಡ ಮಟ್ಟಿಗೆ ಒಂದು ಪೈಪೋಟಿ ನಡೆಯುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾರಣ, ಕಾಂಗ್ರೆಸ್ ಕೂಡ ಇದೀಗ ತನ್ನ 5ನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದೆ. ಮತ್ತೊಂದು ಕಡೆಯಿಂದ JDSಗೆ ಸಂಖ್ಯಾಬಲ ಇಲ್ಲದಿದ್ದರೂ ಕೂಡ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಹೀಗಾಗಿ ಇದೀಗ ಕಾಂಗ್ರೆಸ್ ವರ್ಸಸ್ JDS ಎನ್ನುವ ರೀತಿಯಲ್ಲಾಗಿದೆ. ಇಬ್ಬರೂ ಕೂಡ ಇಲ್ಲಿ ಬಲ ಪ್ರದರ್ಶನಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಯಾರಿಗೆ ಗೆಲುವಾಗುತ್ತೆ ಅನ್ನೋದೇ ಈಗ ಎಲ್ಲರಲ್ಲೂ ಕೂಡ ಇರುವಂತ ಕುತೂಹಲ. ಓಕೆ, ಇದೀಗ ರಾಜ್ಯಸಭಾ ಚುನಾವಣೆಯ ವಿಚಾರಕ್ಕೆ ಬರೋಣ. ಬಂಧುಗಳೇ, ಒಟ್ಟಾರೆಯಾಗಿ ಈ ಬಾರಿಯ ರಾಜ್ಯಸಭಾ ಚುನಾವಣೆ ಗಮನ ಸೆಳೀತಾ ಇದೆ. ಒಟ್ಟು ನಮ್ಮ ರಾಜ್ಯದ್ದು ತೆಗೆದುಕೊಂಡ್ರೆ 4 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಅದರಲ್ಲಿ 2 BJPಯಿಂದಲೇ ನಿವೃತ್ತರಾಗ್ತಾ ಇರೋದು, 1 JDS ನಿಂದ, ಅಂದ್ರೆ ದೇವೇಗೌಡರು ನಿವೃತ್ತರಾಗ್ತಾ ಇರೋದು. ಆದರೆ ನಮ್ಮ ರಾಜ್ಯದಲ್ಲಿ ಸದ್ಯ ಕಾಂಗ್ರೆಸ್ಗೆ ಸಂಖ್ಯಾಬಲ ಜಾಸ್ತಿ ಇರುವಂತ ಕಾರಣಕ್ಕಾಗಿ ಆ 4ರಲ್ಲಿ ಕಾಂಗ್ರೆಸ್ಗೆ 3 ಆರಾಮಾಗಿ ಹೋಗುತ್ತೆ, 1 BJPಗೆ ಆರಾಮಾಗಿ ಹೋಗುತ್ತೆ. ಈಗ ಕಾಂಗ್ರೆಸ್ನಿಂದ 3 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಆಗಿದೆ. ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ 1, ಮತ್ತೊಂದು ಮನ್ಸೂರ್ ಅಲಿ ಖಾನ್, ಮತ್ತೊಂದು ಪವನ್ ಖೇರಾ. ನಮ್ಮಲ್ಲಿ ಆಗೋದು ಅದೇ ಸಮಸ್ಯೆ. ಅದು ಕಾಂಗ್ರೆಸ್ ಆಗಿರ್ಲಿ, BJP ಆಗಿರ್ಲಿ, ಅಥವಾ ಇನ್ಯಾರದೇ ಆಗಿರ್ಲಿ, ನಮ್ಮ ರಾಜ್ಯವನ್ನ ಪ್ರತಿನಿಧಿಸುವಂತವರಿಗೆ, ನಮ್ಮ ರಾಜ್ಯದಲ್ಲಿ ಏನೋ ಮಾಡುವಂತವರಿಗೆ ಟಿಕೆಟ್ ಕೊಡ್ಬೇಕಲ್ಲ. ಆದ್ರೆ ಅವ್ರು ಹಂಗೆ ಮಾಡೋದಿಲ್ಲ. ಇನ್ಯಾವುದೋ ರಾಜ್ಯದವರಿಗೆ ಅಲ್ಲೆಲ್ಲೋ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಅವರಿಗೆ ಸ್ಥಾನಮಾನವನ್ನ ಕೊಡಬೇಕು ಎನ್ನುವ ಕಾರಣಕ್ಕಾಗಿ ನಮ್ಮಿಂದ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾರೆ. ಅವ್ರು ನಮ್ಮ ರಾಜ್ಯಕ್ಕೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಈಗ ಕಾಂಗ್ರೆಸ್ 3ನೇ ಅಭ್ಯರ್ಥಿಯಾಗಿ ಪವನ್ ಖೇರಾರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ. ಅವರಿಗೂ ನಮ್ಮ ರಾಜ್ಯಕ್ಕೂ ಯಾವುದೇ ಸಂಬಂಧವೂ ಕೂಡ ಇಲ್ಲ. ಅವ್ರು ನಮ್ಮ ರಾಜ್ಯವನ್ನ ಮುಂದೆ ಹೆಂಗ್ ಪ್ರತಿನಿಧಿಸ್ತಾರೋ ಅದು ಕೂಡ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅದರ ಅರ್ಥವನ್ನ ಇವರೆಲ್ಲರೂ ಕೂಡ ಸೇರ್ಕೊಂಡು ಹಾಳು ಮಾಡ್ತಿದ್ದಾರೆ. BJP ಅವರು ಮಾಡೋದು ಅದೇ ಕೆಲಸವನ್ನ, ಈ ಕಾಂಗ್ರೆಸ್ನವರು ಕೂಡ ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ನ ಅಭ್ಯರ್ಥಿಗಳ ವಿಚಾರ. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಆರಾಮ ಗೆಲ್ತಾರೆ, ಮನ್ಸೂರ್ ಅಲಿ ಖಾನ್ ಗೆಲ್ತಾರೆ, ಹಾಗೆ ಪವನ್ ಖೇರಾ ಕೂಡ ಗೆದ್ದು ಹೋಗ್ತಾರೆ. ಈಗ ಚರ್ಚೆ ಆಗ್ತಿರೋದಂದ್ರೆ BJP ಅಭ್ಯರ್ಥಿಗೆ ಸಂಬಂಧಪಟ್ಟ ಹಾಗೆ. ಈಗ BJP ಅಭ್ಯರ್ಥಿನ ಘೋಷಣೆ ಮಾಡಿದಲ್ಲ, ಅವರು ಕೂಡ ಆರಾಮಾಗಿ ಗೆದ್ದು ಹೋಗ್ತಾರೆ. ಇಲ್ಲಿ ಚುನಾವಣಾ ಕಣ ಅಂಥದ್ದೇನೂ ಕೂಡ ಇಲ್ಲ. ಅವಿರೋಧವಾಗಿ ಅವರು ಕೂಡ ಆಯ್ಕೆ ಆಗ್ತಾರೆ. ಆದ್ರೆ ಯಾರಿಗೆ ಟಿಕೆಟ್ ಕೊಟ್ಟರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಬಹಳ ಚರ್ಚೆ ಆಗ್ತಿದೆ. ಒಂದು ಕಡೆ ದೇವೇಗೌಡರು ಕಳೆದ ಬಾರಿ ಕಾಂಗ್ರೆಸ್ ಮತ್ತೆ JDS ಮೈತ್ರಿಯ ಮೂಲಕ ಅವರು ರಾಜ್ಯಸಭೆಗೆ ಎಂಟ್ರಿಯನ್ನು ಕೊಟ್ಟಿದ್ರು. ಯಾಕೆ ರಾಜ್ಯಸಭೆಗೆ ಎಂಟ್ರಿ ಕೊಡುವಂತ ಪರಿಸ್ಥಿತಿ ಎದುರಾಯಿತು ಅಂದ್ರೆ, ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಸೋತು ಹೋಗಿಬಿಟ್ಟಿದ್ರು. ಆ ಕಾರಣಕ್ಕಾಗಿ ಅವನ್ನ ರಾಜ್ಯಸಭೆಗೆ ಕಳುಹಿಸಿ ಕೊಡಲಾಯಿತು. ಇಷ್ಟು ದಿನಗಳ ಕಾಲ ದೇವೇಗೌಡರು ರಾಜ್ಯಸಭೆಯಲ್ಲಿ ಇದ್ರು. ಅದಾದ ಬಳಿಕ ಈ ಬಾರಿ ಮತ್ತೆ ಅವರು ನಿವೃತ್ತರಾಗ್ತಿರುವಂತ ಕಾರಣಕ್ಕಾಗಿ ಸಹಜವಾಗಿ ಇದ್ದಂತ ಕುತೂಹಲ ಏನಪ್ಪಾ ಅಂದ್ರೆ, ದೇವೇಗೌಡರಿಗೆ ಅವಕಾಶವನ್ನ ಮಾಡಿಕೊಡ್ಬಹುದು ಅಂತ. ಕಾರಣ, ನಮ್ಮ ರಾಜ್ಯದಲ್ಲಿ BJP ಮತ್ತು JDS ಮೈತ್ರಿ ಇದೆ. ಆ ಕಾರಣಕ್ಕಾಗಿ ದೇವೇಗೌಡರಿಗೆ ಅಂತ ಹೇಳಿ, ಜೊತೆ ಕುಮಾರಸ್ವಾಮಿ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು, ನಾವು ಟಿಕೆಟ್ಗೋಸ್ಕರ ಒತ್ತಾಯಿಸೋದಿಲ್ಲ, ಆದ್ರೆ ಅದು ಅವರಿಗೆ ಬಿಟ್ಟಂತ ವಿಚಾರ ಅಂತ ಹೇಳಿ. ಅದರ ಅರ್ಥ ಏನಪ್ಪಾ ಅಂದ್ರೆ, ದೇವೇಗೌಡರು ಟಿಕೆಟ್ನ ನಿರೀಕ್ಷೆಯಲ್ಲಿ ಇದ್ರು ಎನ್ನುವಂತ ರೀತಿಯಲ್ಲಿ. ಕಾರಣ ಏನಪ್ಪಾ ಅಂದ್ರೆ, ಒಂದು ಹಂತದ ವಯಸ್ಸಾಗಿದ್ರು ಕೂಡ ದೇವೇಗೌಡರಿಗೆ ಇಲ್ಲಿಯವರೆಗೆ ಈ ಸಂಸದೀಯ ಚಟುವಟಿಕೆಯಲ್ಲಿ ಅಥವಾ ಚುನಾವಣಾ ರಾಜಕೀಯದಲ್ಲಿ ಅವರು ಸಕ್ರಿಯರಾಗೇ ಇದ್ರು. ಸೋಲ್ಲಿ ಗೆಲ್ವಿ, ಸೋತ್ರು ಅಂದ್ರೆ ಹಿಂಗೆ ರಾಜ್ಯಸಭಾ ಮೆಂಬರ್ ಆಗ್ತಾ ಇದ್ರು, ಗೆದ್ರು ಅಂದ್ರೆ ಆರಾಮಾಗಿ ಹೋಗಿ ಅಲ್ಲಿ ಕುತ್ಕೋತಾ ಇದ್ರು. ಹೀಗಾಗಿ ಇಲ್ಲಿವರೆಗೂ ಕೂಡ ರಾಜಕಾರಣದಲ್ಲಿ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರವನ್ನು ಅನುಭವಿಸ್ತಾನೆ ಇದ್ರು, ಅಥವಾ ಆಕ್ಟಿವ್ ಆಗಿಯೇ ಇದ್ರು. ಒಂದಲ್ಲ ಒಂದು ಸ್ಥಾನಮಾನ ಅವರಿಗೆ ಸಿಗ್ತಾನೆ ಇತ್ತು. ಈ ಕಾರಣಕ್ಕಾಗಿ ಮತ್ತೊಂದು ಬಾರಿಯಲ್ಲೂ ಕೂಡ ನಿರೀಕ್ಷೆಯಲ್ಲಿ ಇದ್ರು ಅಂತ ಕಾಣುತ್ತೆ. ಹೀಗಾಗಿ ಒಂದಷ್ಟು ಹೆಸರುಗಳೆಲ್ಲವೂ ಕೂಡ ಓಡ್ತಾ ಇತ್ತು. ಒಂದು ಸುಮಲತಾ ಅಂಬರೀಶ್, ಮತ್ತೊಂದು ದೇವೇಗೌಡರು, ಮತ್ತೊಂದು ನಿರ್ಮಲ್ ಕುಮಾರ್ ಸುರಾನ, ಮತ್ತೊಂದು ಸದಾನಂದ ಗೌಡರು, ಎಲ್ಲರ ಹೆಸರು ಕೂಡ ಓಡಾಡ್ತಾ ಇತ್ತು. ಆದ್ರೆ ಅವ್ರು ಯಾರಿಗೂ ಕೂಡ ಇದೀಗ ಟಿಕೆಟ್ ಸಿಕ್ಕಿಲ್ಲ.
ಸುಮಲತಾ ಅಂಬರೀಶ್ ಕಳೆದ ಬಾರಿ ಮಂಡ್ಯದಲ್ಲಿ ನಾನು ತ್ಯಾಗ ಮಾಡಿದ್ದೇನೆ ಅಂತೇಳಿ ಅವರು ಕೂಡ ಟಿಕೆಟ್ ನಿರೀಕ್ಷೆಯಲ್ಲಿದ್ರು, ಅವರಿಗೂ ಕೂಡ ಸಿಕ್ಕಿಲ್ಲ. ಸದಾನಂದ ಗೌಡರು ಹೇಳ್ತಾ ಇದ್ರು, ಪುತ್ತೂರೆಲ್ಲ ನನ್ನ ಲೆವೆಲ್ ಇದಲ್ಲ, ಅದೀಗ ನಾನು ಬಹಳ ಬೆಳೆದು ನಿಂತಿದ್ದೇನೆ, ನನಗೆ ಬೇರೆಯದ್ದೇ ಬೇಕು ಅಂತ ಹೇಳಿ ಅವರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಇನ್ನು ರಾಜ್ಯದಿಂದ 3 ಹೆಸರುಗಳನ್ನು ಶಿಫಾರಸು ಮಾಡಿದ್ರಂತೆ. ಒಂದು ನಿರ್ಮಲ್ ಕುಮಾರ್ ಸುರಾನ, ಸದಾನಂದ ಗೌಡರು ಹಾಗೆ ಸುಮಲತಾ ಅಂಬರೀಶ್. ಅಲ್ಲೂ ಕೂಡ ದೇವೇಗೌಡರ ಹೆಸರು ಪ್ರಸ್ತಾಪ ಆಗಿರಲಿಲ್ಲ. ಆದರೆ JDSಗೆ ಇದ್ದಂಥ ನಿರೀಕ್ಷೆ ಏನಪ್ಪಾ ಅಂದ್ರೆ, ಒಂದು ಈ ರಾಜ್ಯದಲ್ಲಿ ಸದ್ಯ DK ಶಿವಕುಮಾರ್ ಒಕ್ಕಲಿಗ ಸಮುದಾಯದಿಂದ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಹೀಗಾಗಿ ಒಕ್ಕಲಿಗರ ಪ್ರಾಬಲ್ಯವನ್ನ ಉಳಿಸಿಕೊಳ್ಳುವಂತ ಉದ್ದೇಶದಿಂದ NDA ಕಡೆಯಿಂದ ದೇವೇಗೌಡರಿಗೆ ಅವಕಾಶ ಸಿಗಬಹುದು ಎನ್ನುವ ರೀತಿಯಲ್ಲಿ, ಮತ್ತೊಂದು ಮಾಜಿ ಪ್ರಧಾನಿ ಎನ್ನುವಂತ ಕಾರಣಕ್ಕಾಗಿ, ಹಿರಿಯ ನಾಯಕ ಎನ್ನುವಂತ ಕಾರಣಕ್ಕಾಗಿ, ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಬಹಳ ಆತ್ಮೀಯ ಎನ್ನುವ ಕಾರಣಕ್ಕಾಗಿ ಸಿಗಬಹುದು ಎನ್ನುವಂತ ನಿರೀಕ್ಷೆಯಲ್ಲಿ ಇದ್ರು. ಆದರೆ ದೇವೇಗೌಡರಿಗೆ ಇದೀಗ ಟಿಕೆಟ್ ಮಿಸ್ ಆಗಿದೆ. ಕಾರಣ ಅಂದ್ರೆ ಒಂದು ಅನಾರೋಗ್ಯ ಸಮಸ್ಯೆ, ಮತ್ತೊಂದು ವಯಸ್ಸಿನ ಕಾರಣಕ್ಕಾಗಿ ಟಿಕೆಟ್ ಅನ್ನು ನಿರಾಕರಿಸಲಾಗಿದೆ ಎನ್ನುವಂತ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಅಲ್ಲಿಗೆ ಹೆಚ್ಚು ಕಡಿಮೆ ದೇವೇಗೌಡರ ಚುನಾವಣಾ ರಾಜಕೀಯ ಅಥವಾ ಸಂಸದೀಯ ರಾಜಕೀಯ ಏನಿತ್ತು ಅದು ಇದೀಗ ಮುಕ್ತಾಯ ಆದಂತ ರೀತಿಯಲ್ಲಿ ಕಾಣಿಸ್ತಾ ಇದೆ, ಅಥವಾ ಅಂತ್ಯ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಮೂಲಕ ಅವ್ರ ರಾಜಕೀಯ ಜರ್ನಿ ಆರಂಭ ಆಯಿತು, ಸಹಕಾರ ಸಂಘದ ಮೂಲಕ. ಅದಾದ ಬಳಿಕ ಪಕ್ಷೇತರವಾಗಿ ಶಾಸಕರಾಗಿ ಆಯ್ಕೆ ಆದ್ರು. ಅದಾದ ನಂತರ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ವಿಪಕ್ಷ ನಾಯಕನಾಗಿದ್ರು, ಮುಖ್ಯಮಂತ್ರಿಯೂ ಕೂಡ ಆಗಿದ್ರು, ಪ್ರಧಾನಮಂತ್ರಿಯೂ ಕೂಡ ಆಗಿದ್ರು, JDS ಎನ್ನುವಂಥ ಪಕ್ಷವನ್ನು ಕೂಡ ಹುಟ್ಟು ಹಾಕಿದ್ರು. ಅಂತಿಮವಾಗಿ ರಾಜ್ಯದಲ್ಲಿ ರಾಜಕೀಯವಾಗಿ ತಮ್ಮದೇ ಆದಂಥ ರೀತಿಯಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಂಡಂಥವರು. ಅದಾದ ಬಳಿಕ ಮಾಜಿ ಪ್ರಧಾನಿ ಎನ್ನುವ ಕಾರಣಕ್ಕಾಗಿ ಸಹಜವಾದಂಥ ಗೌರವ ಅಂಥದ್ದೆಲ್ಲವೂ ಕೂಡ ಸಿಗ್ತಾ ಇತ್ತು. ಹೀಗಾಗಿ ಬೇರೆ ಬೇರೆ ಒಂದಷ್ಟು ಅಧಿಕಾರವನ್ನು ಕೂಡ ಅನುಭವಿಸ್ತಾ ಇದ್ರು. ಅವರ ಮಕ್ಕಳು, ಮೊಮ್ಮಕ್ಕಳು, ಇಡೀ ಕುಟುಂಬವೂ ಕೂಡ ಅಧಿಕಾರವನ್ನು ಅನುಭವಿಸ್ತಾ ಇದ್ರು. ಆದರೆ ಇದೀಗ ಮೊದಲ ಕೊಂಡಿ ಅಂದ್ರೆ ರಾಜಕೀಯದ ಕೊಂಡಿ ದೇವೇಗೌಡರ ರಾಜಕೀಯ ಅಂತ್ಯ ಆದಂತ ರೀತಿಯಲ್ಲಾಗಿದೆ. ಅದಾದ ಬಳಿಕಿನ ಕೊಂಡಿ ಗೊತ್ತಲ್ಲ ನಿಮಗೆ, ಒಂದು ಕಡೆಯಿಂದ HD ರೇವಣ್ಣ, ಮತ್ತೊಂದು ಕಡೆಯಿಂದ ಕುಮಾರಸ್ವಾಮಿ, ಈ ಕಡೆಯಿಂದ ಪ್ರಜ್ವಲ್ ರೇವಣ್ಣ ಸದ್ಯ ಜೈಲ್ ಸೇರಾಗಿದೆ, ಇತ್ತ ಸೂರಜ್ ರೇವಣ್ಣ, ಮತ್ತೊಂದು ಕಡೆಯಿಂದ ಭವಾನಿ ರೇವಣ್ಣ, ಈ ಕಡೆಯಿಂದ ಬಂದ್ರೆ ಅನಿತಾ ಕುಮಾರಸ್ವಾಮಿ, ಅವರ ಮಗ ನಿಖಿಲ್ ಕುಮಾರಸ್ವಾಮಿ. ಈ ರೀತಿಯ ಒಂದು ಚೈನು ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿಕೊಂಡು ಬಿಟ್ಟಿತ್ತು. ಈಗ ಮೊದಲ ಕೊಂಡಿ ದೇವೇಗೌಡರು. ಆ ದೇವೇಗೌಡರ ಚುನಾವಣಾ ರಾಜಕೀಯ ಇದೀಗ ಅಂತ್ಯ ಆದಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತ ಬೆಳವಣಿಗೆ. ನೋಡೋಣ ಇದು ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ. ಕಾಂಗ್ರೆಸ್ನವರು ಇದನ್ನು ಸಹಜವಾಗಿ ರಾಜಕೀಯ ಲಾಭವಾಗಿ ಬಳಸ್ಕೊಳ್ತಾ ಇದ್ದಾರೆ. ಈಗಾಗಲೇ ಒಕ್ಕಲಿಗರ ಮತದ ಮೇಲೆ ಹಿಡಿತವನ್ನು ಸಾಧಿಸುವಂತ ಉದ್ದೇಶದಿಂದ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದು ನಮಗೆ ಲಾಭ ಆಗುತ್ತೆ ಎನ್ನುವ ರೀತಿಯಲ್ಲಿ ಕಾಂಗ್ರೆಸ್ನವರು ಹೇಳ್ತಾ ಇದ್ರಲ್ಲ, ಈಗ ಅದೇ ಕಾಂಗ್ರೆಸ್ನವರು ಮತ್ತೊಮ್ಮೆ ಆ ಒಕ್ಕಲಿಗ ದಾಳವನ್ನು ಉರುಳಿಸ್ತಾ ಇದ್ದಾರೆ. ನೋಡಿ, ಒಕ್ಕಲಿಗರಿಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ದೇವೇಗೌಡರಿಗೆ, BJP ದೇವೇಗೌಡರಿಗೆ ಅವಕಾಶವನ್ನ ಮಾಡಿಕೊಡದೆ ಅವಮಾನಿಸಿ ಬಿಟ್ಟಿದೆ, ದೇವೇಗೌಡರಿಗೆ ಮೋಸ ಮಾಡಿಬಿಟ್ಟಿದೆ, ಈ ರೀತಿಯಾಗಿ ಕಾಂಗ್ರೆಸ್ನವರು ಹೇಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಜನರ ತಲೆ ಒಳಗಡೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಇದು ರಾಜ್ಯಸಭಾ ಚುನಾವಣೆ ಆಯಿತು. ಈಗ ವಿಧಾನ ಪರಿಷತ್ತು ಚುನಾವಣೆಯ ವಿಚಾರಕ್ಕೆ ಬರೋದಾದ್ರೆ ಅದು ಕೂಡ ಬಹಳ ಗಮನ ಸೆಳೆತಾ ಇದೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವಂತ ಚುನಾವಣೆ, ಶಾಸಕರೆಲ್ಲೂ ಕೂಡ ಮತವನ್ನ ಚಲಾಯಿಸಬೇಕಾಗತ್ತೆ. ಈಗ ಒಟ್ಟು ಇದ್ದಿದ್ದು 7 ಸ್ಥಾನಗಳು. ಸಂಖ್ಯಾಬಲದ ಆಧಾರದ ಮೇಲೆ ಕಾಂಗ್ರೆಸ್ಸಿಗೆ 4 ಸ್ಥಾನ ಆರಾಮಾಗಿ ದಕ್ಕತ್ತೆ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ. 4 ಸ್ಥಾನ ಅವರಿಗೆ ಆರಾಮಾಗಿ ಸಿಗುತ್ತೆ. BJPಗೆ 2 ಸ್ಥಾನ ಆರಾಮಾಗಿ ಸಿಗುತ್ತೆ, ಸಮಸ್ಯೆ ಇಲ್ಲ. ಉಳಿದಿದ್ದು 7ನೇ ಸ್ಥಾನ ಇತ್ತಲ್ಲ, ಅದಕ್ಕೋಸ್ಕರ ಈಗ ನಡೀತಿರುವಂತ ಪೈಪೋಟಿ. ಈಗ ಕಾಂಗ್ರೆಸ್ ಏನ್ ಮಾಡಿದೆ ಅಂದ್ರೆ ತನ್ನ 5ನೇ ಅಭ್ಯರ್ಥಿಯನ್ನ ಕೂಡ ವಿನಯ್ ಕಾರ್ತಿಕ್ ಎನ್ನುವಂತ ವ್ಯಕ್ತಿಯ ರೂಪದಲ್ಲಿ ಕಣಕ್ಕಿಳಿಸಿದೆ. DK ಶಿವಕುಮಾರ್ ಅವರ ಆತ್ಮೀಯ ವಿನಯ್ ಕಾರ್ತಿಕ್ ಅವರನ್ನ ಕಣಕ್ಕಿಳಿಸ್ತಾ ಇದ್ದ ಹಾಗೆ ಇತ್ತ JDS ಕೂಡ ಆಕ್ಟಿವ್ ಆಗಿಬಿಟ್ಟಿದೆ. JDS ಏನ್ ಮಾಡಿದೆ, ತನ್ನ NDA ಅಭ್ಯರ್ಥಿ ಅಥವಾ JDS ಅಭ್ಯರ್ಥಿಯಾಗಿ ಗೋವಿಂದರಾಜು ಎನ್ನುವಂತ ವ್ಯಕ್ತಿಯನ್ನ ಕಣಕ್ಕಿಳಿಸಿದೆ. ಎಲ್ಲರೂ ಅನ್ಕೊಂಡಿದ್ರು ಆರಾಮಾಗಿ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿ ಮುಕ್ತಾಯ ಆಗುತ್ತೆ ಅಂತ ಹೇಳಿ. ಆದ್ರೆ ಇದೀಗ ಚುನಾವಣಾ ಪೈಪೋಟಿ ಎದುರಾಗಿಬಿಡುತ್ತೆ. ಯಾಕೆ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಈಗ ಒಂದು ಅಭ್ಯರ್ಥಿ ಗೆಲ್ಲೋದಕ್ಕೆ 28 ಮತಗಳು ಬೇಕಾಗುತ್ತೆ. ಕಾಂಗ್ರೆಸ್ನ ಲೆಕ್ಕಾಚಾರ ಏನು ಅಂತ ಮೊದಲಿಗೆ ಕಾಂಗ್ರೆಸ್ನ ವಿಚಾರಕ್ಕೆ ಬರೋಣ. BJPದಲ್ಲಿ ಏನೂ ಇಲ್ಲ, ಅವ್ರು ಆರಾಮಾಗಿ ಎತ್ಕೊಂಡು ಹೋಗ್ತಾರೆ, ಯಾವುದೇ ಸಮಸ್ಯೆ ಇಲ್ಲ. ಕಾಂಗ್ರೆಸ್ಸಿಗೆ ಶಾಸಕರು ಇರೋದು 135 ಶಾಸಕರು. ಈಗ BJPಯಿಂದ ಉಚ್ಚಾಟನೆ ಆಗಿರುವಂತ ST ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್, ಅದು ಕೂಡ ಕಾಂಗ್ರೆಸ್ಗೆ ಬೆಂಬಲ, ಅಲ್ಲಿಗೆ 137 ಆಯ್ತು. ಇನ್ನು ದರ್ಶನ್ ಪುಟ್ಟಣಯ್ಯ 138, ಲತಾ ಮಲ್ಲಿಕಾರ್ಜುನ್ 139 ಆಯ್ತು. ಹಾಗೆ ಗೌರಿಬಿದನೂರಿನ ಶಾಸಕರು ಅವ್ರನ್ನ ಸೇರಿ ಅಲ್ಲಿಗೆ 140 ಆಯ್ತು. ಒಟ್ಟಾರೆಯಾಗಿ ಕಾಂಗ್ರೆಸ್ಗೆ 140 ಶಾಸಕರ ಬಲ ಇದೆ. ಇನ್ನು 2 ಕೊರತೆ ಆಗತ್ತೆ ಕಾಂಗ್ರೆಸ್ಗೆ, ಈಗ 2 ಓಟ್ಗಳ ಕೊರತೆ ಆಗತ್ತೆ. ಈಗ ಕಾಂಗ್ರೆಸ್ನ ಲೆಕ್ಕಾಚಾರ ಏನಪ್ಪಾ ಅಂದ್ರೆ, JDS ನಿಂದ ಏನಾದ್ರೂ ಮಾಡಿ ಕ್ರಾಸ್ ವೋಟಿಂಗ್ ಮಾಡಿಸ್ಬೇಕು ಅಂತ ಅವ್ರು ಪ್ಲಾನ್ ಮಾಡ್ತಾ ಇದ್ದಾರೆ. JDS ಅಲ್ಲಿ ಒಂದಷ್ಟು ಅಸಮಾಧಾನಿತರಿದ್ದಾರೆ, ಅವ್ರನ್ನ ಹೇಗಾದ್ರೂ ಮಾಡಿ ಸೆಳೆದುಕೊಳ್ಬೇಕು ಅಂತ ಹೇಳಿ DK ಶಿವಕುಮಾರ್ ತನು ಮನ ಧನ ಎಲ್ಲವನ್ನೂ ಕೂಡ ಅರ್ಪಿಸಿ ಏನಾದ್ರೂ ಮಾಡಿ ಅಲ್ಲಿಂದ ಎತ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಹಾಗೇನಾದ್ರೂ ಒಂದು 2 ಮತಗಳು JDS ನಿಂದ ಕಾಂಗ್ರೆಸ್ ಬಂತು ಅಂದ್ರೆ JDS ನ ಬುಡ ಶೇಕ್ ಆದ ರೀತಿಯಲ್ಲಿ JDSಗೆ ಇನ್ನಷ್ಟು ಪೆಟ್ಟು ಕೊಟ್ಟ ರೀತಿಯಲ್ಲಿ ಆಗಿಬಿಡುತ್ತೆ. ಅಂಥದ್ದೊಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಅಂದ್ರೆ ಇದರ ಏನು ಪ್ರಯತ್ನ ಅಂದ್ರೆ ಮುಂದಿನ ಚುನಾವಣೆಗೆ ಈಗಲಿಂದ ಒಂದು ರೀತಿಯಲ್ಲಿ ತಯಾರಿ ಮಾಡಿಕೊಂಡ ರೀತಿಯಲ್ಲಿ ಅಥವಾ ಬುನಾದಿ ಹಾಕಿದ ರೀತಿಯಲ್ಲಿಯೇ
ಅಂದ್ರೆ ಈಗಲೇ JDSಗೆ ಪೆಟ್ಟು ಕೊಡಬೇಕು, ಈಗಲೇ JDS ನ ಬುಡವನ್ನ ಶೇಕ್ ಮಾಡಬೇಕು, ತಮ್ಮ ಶಕ್ತಿಯನ್ನು ತೋರಿಸಬೇಕು ಅಂತ ಹೇಳಿ ಇದೀಗ ಕಾಂಗ್ರೆಸ್ ಹೊರಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆಗಿದ್ದಾರಲ್ಲ, ಅವರು ಕೂಡ ಗೈರಾಗ್ಬಿಟ್ರು ಅಂದ್ರೆ ಅಲ್ಲೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆದ ರೀತಿಯಲ್ಲಿ ಆಗುತ್ತೆ. ಹೀಗೆ ಕಾಂಗ್ರೆಸ್ ನಾನಾ ಲೆಕ್ಕಾಚಾರವನ್ನ ಹಾಕಿಕೊಳ್ತಾ ಇದೆ. ಇದು ಕಾಂಗ್ರೆಸ್ನ ವಿಚಾರಕ್ಕಾಯ್ತು. ಬಿಜೆಪಿದೇನಿಲ್ಲ ಬಿಡಿ. ಇಲ್ಲಿ JDS ನ ವಿಚಾರಕ್ಕೆ ಬಂದ್ರೆ ಗೋವಿಂದರಾಜ್ ಅವ್ರನ್ನ ಕಣಕ್ಕಿಳಿಸಿದೆಯಲ್ಲ, JDS ನ ಶಾಸಕರು ಇರೋದು 18, ಬಿಜೆಪಿಯ ಹೆಚ್ಚುವರಿ ಮತಗಳು ಸಿಗೋದು 6. ಅಂದ್ರೆ ಬಿಜೆಪಿ 62 ಶಾಸಕರಿದ್ದಾರೆ, ಇನ್ನೊಂದು 3 ಜನ ಉಚ್ಚಾಟನೆ ಆಗಿದ್ದಾರೆ ಬಿಡಿ. 62 ಇದ್ದಾರಲ್ಲ, 62ರಲ್ಲಿ ಅವರಿಗೆ 28 + 28 56 ಅವರಿಗೆ ಹೋಗುತ್ತೆ. ಇನ್ನು ಬಾಕಿ ಉಳ್ಕೊಳ್ಳೋದು 6 ಮತಗಳು ಅವ್ರು ಉಳ್ಕೊಳ್ಳುತ್ತೆ. 6 ಈ ಕಡೆ ಬರುತ್ತೆ, ಈಗ JDS ನ ಕಡೆಗೆ ಬರುತ್ತೆ, ಯಾಕಂದ್ರೆ NDA ಅಭ್ಯರ್ಥಿ ಗೋವಿಂದರಾಜು. ಅಲ್ಲಿಗೆ 18 + 6 24 ಆಗುತ್ತೆ. ಇನ್ನು ಜನಾರ್ದನ್ ರೆಡ್ಡಿ ರೂಪದಲ್ಲಿ ಒಂದು ಸಿಗುತ್ತೆ, ಅಲ್ಲಿಗೆ 25 ಆಗುತ್ತೆ. ಇನ್ನ ಯತ್ನಾಳ್ ಕೂಡ ಬಂದ್ರು ಅಂತಾದ್ರೆ ಅಲ್ಲಿಗೆ 26 ಆಗತ್ತೆ. ಜೊತೆಗೆ ಇನ್ನೊಂದಷ್ಟು ಲೆಕ್ಕಾಚಾರದಲ್ಲೂ ಕೂಡ ಇರಬಹುದು JDS. ಕೊನೆಗೂ ಹೆಚ್ಚು ಕಡಿಮೆ 2 ರಿಂದ 3 ಓಟ್ಗಳ ಕೊರತೆ JDSಗೆ ಆಗತ್ತೆ. JDS ಪ್ಲಾನ್ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ನಲ್ಲಿ ಒಂದಷ್ಟು ಮಂದಿ ಅಸಮಾಧಾನಿತರಿದ್ದಾರೆ ಸಚಿವ ಸ್ಥಾನ ಸಿಗದಂತ ಕಾರಣಕ್ಕಾಗಿ ಅಥವಾ ನಾನಾ ಕಾರಣಗಳಿಗಾಗಿ. ಅವರನ್ನ ಏನಾದ್ರೂ ಮಾಡಿ ಸೆಳೆದುಕೊಳ್ಬೇಕು, ಅದಕ್ಕೂ ಕೂಡ ನಾವಿಲ್ಲಿ ತನು ಮನ ಧನ ಎಲ್ಲವನ್ನೂ ಕೂಡ ಅರ್ಪಿಸ್ತೀವಿ ಎನ್ನುವ ರೀತಿಯಲ್ಲಿ ಅವರು ಕೂಡ ಪ್ಲಾನ್ ಮಾಡ್ತಿದ್ದಾರೆ. ಇದು ನಮ್ಮ ರಾಜಕಾರಣ. ಇಲ್ಲಿ ದೊಡ್ಡ ಮಟ್ಟಿಗೆ ಕುದುರೆ ವ್ಯಾಪಾರ ನಡೆಯೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಜನ 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 ಕಾಂಚಾಣ ಹರಿಯೋದ್ರಲ್ಲಿ ಡೌಟೇ ಇಲ್ಲ. ಇದು ನಮ್ಮ ರಾಜಕಾರಣ, ಇದು ನಮ್ಮ ದುರಂತ. ನಾವು ಎಲ್ಲಿವರೆಗೆ ವ್ಯವಸ್ಥೆಯನ್ನು ಬದಲಾಯಿಸೋದಿಲ್ವೋ, ಎಲ್ಲಿವರೆಗೆ ಹೊಸ ಪ್ರಯೋಗಗಳಿಗೆ ಅವಕಾಶವನ್ನ ಮಾಡಿಕೊಡೋದಿಲ್ವೋ, ಅಲ್ಲಿವರೆಗೆ ಇದೆಲ್ಲವನ್ನು ಕೂಡ ನೋಡ್ತಾನೆ ಇರಬೇಕಾಗತ್ತೆ. ಇಂಥದ್ದೊಂದು ಬೆಳವಣಿಗೆ ಸದ್ಯ ರಾಜ್ಯದಲ್ಲಿ ಆಗ್ತಾ ಇದೆ. ಹೀಗಾಗಿ ಪರಿಷತ್ತು ಚುನಾವಣೆ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.